ಎಲ್ಲರಿಗೂ ನಮಸ್ಕಾರ. CK Angry Foodie ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಹೋಟೆಲ್ ರೀತಿಯ ಉದ್ದಿನವಡೆ ಮನೆಯಲ್ಲೇ ನೀವು ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು ಗ್ರೈಂಡರ್ಗೆ ನೆನೆಸಿರೋ ಅಂಥ ಉದ್ದಿನಬೇಳೆ, ನಾನಿಲ್ಲಿ 1 ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಈಗ ಇದನ್ನು ನೀರು ಯೂಸ್ ಮಾಡಬಾರ್ದು, ಡ್ರೈ ಹಂಗೆ ರುಬ್ಬಬೇಕು. 1 ಅವರ್ ರುಬ್ಬೇಕು ಇದನ್ನು, ಯಾಕೆಂದರೆ ನಿಮ್ಗೆ ಆವಾಗಲೇ ಅದು ಫುಲ್ಲು ನೈಸ್ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈಗ 1 ಅವರ್ ಆಗಿದೆ. ನೋಡಿ ಈ ಥರ ರುಬ್ಬಬೇಕು ನೈಸಾಗೆ. 1 ಅವರ್ ಆದಮೇಲೆ ನೋಡಿ ಈ ಥರ ಬರುತ್ತೆ. ಈಗ ಇದು ಆಫ್ ಮಾಡಿ ಇದನ್ನೊಂದು ಪಾತ್ರೆಗೆ ತೆಕ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ನೈಸಾಗಿ ಆಗಿದೆ. ಇವಾಗ ಇದನ್ನ ಪಾತ್ರೆಗೆ ತೆಕ್ಕೊಳ್ಳೋಣ. ನೋಡಿ ನಾನು ಪಾತ್ರೆಗೆ ತೆಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 3-4 ಚಮಚ ಅಷ್ಟು ಅಕ್ಕಿ ಹಿಟ್ಟು, ಆಮೇಲೆ ಕುಟ್ಟಿರೋ ಅಂಥ ಕಾಳುಮೆಣಸು, ಆಮೇಲೆ ಸ್ವಲ್ಪ ಕಾಯಿ ತುರಿ. ನಾನಿಲ್ಲಿ ಬಾಕ್ಸಾಗಿ ಹಚ್ಕೊಂಡಿದ್ದೀನಿ ಕಾಯಿ ತುರಿನ, ಆ ಥರನೇ ಹಚ್ಕೊಳ್ಳಿ, ಚೆನ್ನಾಗಿರುತ್ತೆ. ಆಮೇಲೆ ಸಣ್ಣಗೆ ಹಚ್ಚಿರೋ ಹಸಿಮೆಣಸಿನ್ಕಾಯಿ, ಆಮೇಲೆ ಶುಂಠಿ, ಆಮೇಲೆ ಕರಿಬೇವು, ಸ್ವಲ್ಪ ರುಚಿಗೆ ಉಪ್ಪು, ಎಲ್ಲ ಸಣ್ಣಕ್ಕೆ ಹಚ್ಕೊಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪು ಹಾಕಿದ ತಕ್ಷಣ ಜಾಸ್ತಿ ಹೊತ್ತು ಬಿಡೋಂಗಿಲ್ಲ, ಕಲಸಿ ಆ ಎಣ್ಣೆಗೆ ಬಿಟ್ಬಿಡ್ಬೇಕು, ಇಲ್ಲ ನೀರು ಬಿಟ್ಕೊಂಡು ಹಾಳಾಗೋಗುತ್ತೆ ಹಿಟ್ಟು. ಅದಕ್ಕೋಸ್ಕರ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಎಣ್ಣೆನೂ ಕಾದಿದೆ. ಈಗ ನೋಡಿ ಈ ಥರ ಉದ್ನೋಡಿ ತೂತು ಮಾಡಿಬಿಡಿ. ಇದನ್ನೇ ಉಂಡೆನೂ ಬಿಡ್ಬೋದು, ಬೋಂಡಾ ಥರ. ಅದನ್ನು ನಾನು ಇನ್ನೊಂದು ವಿಡಿಯೋ ಇದೆ, ನೋಡ್ಕೊಳ್ಳಿ ಒಂದ್ಸಲಿ. ಇದೇ ಥರನೇ ಬಿಡಿ, ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು, ಜೋರಾಗಿ ಉರಿ ಕೊಡಬೇಡಿ, ಚೆನ್ನಾಗಿರೋದಿಲ್ಲ. ಇದು ಈಗ ಡಬಲ್ ಫ್ರೈ ಮಾಡಬೇಕು. ಯಾವತ್ತೂ ಬೋಂಡಾ ಬಜ್ಜಿ ಉದ್ನೋಡೆನೆಲ್ಲ ಡಬಲ್ ಫ್ರೈ ಮಾಡಿ, ಆವಾಗಲೇ ಗರ್ಗರಿಯಾಗಿ ಸೂಪರಾಗಿ ಬರೋದು. ಇದು ನೋಡಿ ಈಗ 50% ಆಗಿದೆ. ಇದನ್ನು ತೆಗೆದಿಡ್ತಾ ಇದ್ದೀನಿ ಒಂದು ಕಡೆ. ಇದು ಆಮೇಲೆ ಇನ್ನೊಂದ್ಸಲಿ ಫ್ರೈ ಮಾಡಬೇಕು. ಈಗ ಮತ್ತೆ ಇನ್ನೊಂದು ರೌಂಡ್ ಬಿಟ್ಕೊಳ್ಳೋಣ ಅದೇ ಥರ. ಸೈಜ್ ನಿಮಗೆ ಯಾವ ಸೈಜ್ ಬೇಕೋ ಆ ಥರ ಬಿಟ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ ಬಿಡ್ತಾ ಇದ್ದೀನಿ. ನೀವು ಹೋಟ್ಲು ಥರ ದೊಡ್ಡದಾಗಿ ಬೇಕಾದರೆ ಜಾಸ್ತಿ ಹಿಟ್ಟಲ್ಲಿ ಬಿಟ್ಕೊಳ್ಳಿ, ಸಣ್ಣದು ಬೇಕಾದ್ರೆ ಚಿಕ್ಕದಾಗಿ ಬಿಟ್ಕೊಳ್ಳಿ. ಈಗ ನೋಡಿ ಅದು ಆಗಿದೆ. ಅವಾಗ ಎತ್ತಿಟ್ಟಿರೋ ಅಂಥದ್ದು ಅದು ತೆಗೆದು ಅದಕ್ಕೆ ಹಾಕಿದ್ದೀನಿ. ಈಗ ಇದನ್ನು ಗರ್ಗರಿಯಾಗೆ ಕರೀರಿ. ನೋಡಿ ಈಗ ಗೋಲ್ಡನ್ ಬ್ರೌನ್ ಆಗಿದೆ, ಇದು ಗರ್ಗರಿ ಆಗಿದೆ. ನೋಡಿ ಈಗ ಆಯಿತು, ಉದ್ದಿನವಡೆ ರೆಡಿಯಾಗಿದೆ, ತೆಗೆದಿಡ್ತಾ ಇದ್ದೀನಿ. ನೋಡಿ ಹೋಟೆಲ್ ರೀತಿಯ ಗರ್ಗರಿಯಾದ ಉದ್ದಿನವಡೆ ರೆಡಿಯಾಗಿದೆ. ನೀವು ಮನೇಲಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ತಿಳಿಸಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಂಬಾರು ಜೊತೆಗೆ ಸೂಪರಾಗಿರುತ್ತೆ, ಚಟ್ನಿ ಸಾಂಬಾರು ಇದ್ದರೆ ಉದ್ನವಡೆಗೆ. ಹೀಗೆ ತುಂಬ ಅಡುಗೆ ಇದೆ ಚಾನಲಲ್ಲಿ, ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.